ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಸಂಡೇ ಮಿನಿ ವ್ಲಾಗ್. ಹೊರಗಿನ ಜಿನುಗುಡುವ ಮಳೆಗೆ ಸ್ವಲ್ಪ ಬಿಸಿ ಅನಿಸುವ ಏನಾದರೂ ಕುಡಿಯುವ ಅಂತ ಅನಿಸ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ. ಅದಕ್ಕೆ ಧನಿಯಾ ಕಾಳು ಕಷಾಯ ಮಾಡಿ ಕುಡಿಯೋಕ್ಕೆ ಹೊರಟಿದ್ದೀನಿ. ಮತ್ತೊಂದು ಕಡೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಸಾರಾಗಬೇಕಿತ್ತು. ಸೊ ಅದಕ್ಕಾಗಿ ಹಲಸಿನ ಹಣ್ಣಿನ ಬೀಜನ ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದೀನಿ. ವಾರದ ಮಧ್ಯೆ ಎಲ್ಲ ಕೆಲಸದ ಗಡಿಬಿಡಿ, ಆದರೆ ಇವತ್ತು ರೊಟೀನೆಲ್ಲ ಸ್ಲೋಲಿ ಸ್ಟಾರ್ಟ್ ಆಗುತ್ತೆ ನಂದು. ಇವತ್ತು ಮನೆಯಲ್ಲೆಲ್ಲ ಸಂಡೇ ಆದ್ದರಿಂದ ಎಲ್ಲರೂ ಮಲಗಿದ್ದಾರೆ. ನಾನು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೆ ಇವತ್ತು ಒಂದು ವೀಡಿಯೋ ಮಾಡುವ ಅಂತ. ಸೊ ಹಾಗಾಗಿ ನಂದು ಫೇವ್ರೆಟ್ ಕಪ್ಪಲ್ಲಿ ಇವತ್ತು ಕಷಾಯ ಕುಡಿಯುವ ಅಂತ ಹೊರಟೆ. ಡೈಲಿ ಅಂತೂ ಸಿಕ್ಕಿದ್ರಲ್ಲಿ ಕಷಾಯ ಎದ್ದು ಕುಡಿದು ಓಡುವ ನಾನು. ಸುಮಾರಷ್ಟು ದಿನಗಳಿಂದ ಸಂಡೇ ಎಲ್ಲ ಬ್ಯುಸಿ ಇದ್ದೆ, ಗೆಸ್ಟ್ ಊರಿಗೆ ಹೋಗೋದು ಅಂತ. ಸೊ ಇವತ್ತು ಸಂಡೇ ಫ್ರೀ ಇದ್ದೆ ಅಲ್ವಾ, ಸೊ ಹಾಗಾಗಿ ಕಷಾಯ ಹಿಡ್ಕೊಂಡು ಬಾಲ್ಕನಿಗೆ ಬಂದೆ. ಸೊ ಬಾಲ್ಕನಿಲಿ ಹೊರಗೆ ನೋಡಿಕೊಂಡು ಕಷಾಯ ಕುಡಿದ್ರೆ ಅಥವಾ ಚಹಾ ಕಾಫಿ ಏನಾದರೂ ಕುಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ಮನಸ್ಸಿಗೂ ತುಂಬ ಖುಷಿ ಅನಿಸುತ್ತೆ. ಇಡೀ ದಿನ ನಾವು ತುಂಬಾ ಹ್ಯಾಪಿಯಾಗಿರ್ತೀವಲ್ವ. ಸೊ ಇವತ್ತು ನಮ್ಮ ಮನೇಲಿ ಡಬಲ್ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಮಕ್ಕಳಿಗೆಲ್ಲ ಮೆಂತ್ಯ ಗಂಜಿ, ಸೊ ನಮಗೆಲ್ಲ ಓಟ್ಪಾಲೆ ತುಂಬಾ ಹೆಲ್ದಿ ರೆಸಿಪಿ. ಸೊ ನಾವು ವಿದೌಟ್ ಆಯಿಲ್ ಮಾಡ್ತೀವಲ್ವ, ಸೊ ಹಾಗಾಗಿ ಸೊ ಈ ರೆಸಿಪಿನ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು. ಮಂಗಳೂರು ಕಡೆಯಲ್ಲಿ ತುಂಬಾ ಫೇಮಸ್ ಇದು ಓಟ್ಪಾಲೆ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ. ಈ ಓಟ್ಪಾಲೆನ ನಾವು ಗ್ಯಾಸಲ್ಲಿ ಮಾಡೋದಕ್ಕಿಂತ ಒಲೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಗ್ಯಾಸಲ್ಲಿ ನಮಗೆ ಒಂದೇ ಕಡೆ ಬೆಂಕಿ ಬರೋದ್ರಿಂದ ಒಲೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಬಿಸಿ ಬಿಸಿ ಚಾನೂ ಇಟ್ಟಿದ್ದೀನಿ. ಬಿಸಿ ಬಿಸಿ ಚಹಾ ಜೊತೆಗೆ ಓಟ್ಪಾಲೆನ ಸರ್ವ್ ಮಾಡಿದರೆ ಸೂಪರ್ ಟೇಸ್ಟ್ ಅಂತೂ ಅದ್ಭುತವಾಗಿ ಇರುತ್ತೆ. ಎಣ್ಣೆ ಹಾಕದೆ ಮಾಡೋದ್ರಿಂದ ಸೊ ಡಯಟ್ ಮಾಡೋರು ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಇವತ್ತಿನ ಮಿನಿ ವ್ಲಾಗನ್ನು ಇಲ್ಲಿಗೆ ಮುಗಿಸುವ. ಬಾಯ್ ಬಾಯ್.